ಆತನಿಗೆ ಮದುವೆಯಾಗಿ 4 ವರ್ಷವಾದರೂ ಇನ್ನೊಂದು ಮದುವೆಗೆ ರೆಡಿಯಾಗಿದ್ದ. ಹಸಿಮಣೆ ಏರ್ಬೇಕು ಅನ್ನೋ ಹೊತ್ತಲ್ಲೇ ಬಂದಂತಹ ಪತ್ನಿ ಮದುವೆ ಮನೆಯನ್ನ ರಣಾಂಗಣ ಮಾಡಿದ್ದಾಳೆ. ಹೆಂಡತಿಯ ಆರ್ಭಟಕ್ಕೆ ಗಂಡ ಹಣ್ಣುಗಾಯಿ ನೀರುಗಾಯಿಯಾಗಿದ್ದಾನೆ. ಶಿವ ಶಿವ, ಬೀಳ್ತಿರೋ ಒಂದೊಂದು ಏಟು ನಿಂತಲ್ಲೇ ನರಕ ತೋರಿಸ್ತಾ ಇದೆ. ಮುಖ ಮೂತಿ ಅಂತ ನೋಡ್ತಿಲ್ಲ, ಯಾರು ಎತ್ತ ಅಂತ ಕೇಳ್ತಿಲ್ಲ. ಕೈಗೆ ಸಿಕ್ಕವ್ರಿಗೆಲ್ಲ ಧರ್ಮದೇಟು ಕೊಡ್ತಾ ಇದ್ದಾರೆ. ಅದರಲ್ಲೂ ಈ ಮೂಲೆಯಲ್ಲಿ ನಿಂತ್ಕೊಂಡಿದ್ದಾಳಲ್ಲ, ಈ ಹೆಣ್ಮಗಳಂತೂ ಅಕ್ಷರಶಃ ರಣಚಂಡಿಯಾಗಿದ್ದಾಳೆ. ಕೊರಳಪಟ್ಟಿ ಹಿಡ್ಕೊಂಡು ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ದಾಳೆ. ಚಪ್ಪಲಿ ಕಿತ್ತೋಗುವಂತೆ ಹೊಡೆದ್ರೂ ಬಿಡ್ತಾ ಇಲ್ಲ. ಮೈ ಕೈ ಮೇಲೆಲ್ಲ ಬಾಸುಂಡಿ ಮೂಡಿದ್ರೂ ಸುಮ್ಮನಾಗ್ತಾ ಇಲ್ಲ. ಗಂಡನ ಕಳ್ಳಾಟಕ್ಕೆ ಸಿಡಿದಿದ್ದವಳು ಇಡೀ ಮದುವೆ ಮನೆಯನ್ನೇ ನರಕ ಮಾಡ್ಬಿಟ್ಟಿದ್ದಾಳೆ. ಬಂಗಾರದಂತ ಹೆಂಡತಿ ಇರುವಾಗ್ಲೇ ವರದಕ್ಷಿಣೆ ಆಸೆಗೆ ಇನ್ನೊಬ್ಳ ಕೊರಳಿಗೆ ತಾಳಿ ಕಟ್ಟೋಕೆ ಹೊರಟವನನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡಿದ್ದಾರೆ. ನೆಲಕ್ಕೆ ಕೆಡವುಕೊಂಡು ನರನಾಡಿಯಲ್ಲೂ ನರಕ ತೋರಿಸಿದ್ದಾರೆ. ವರದಕ್ಷಿಣೆ ಮೋಹ, ಮತ್ತೊಂದು ಮದುವೆಗೆ ಮುಹೂರ್ತ. ಹಸೆಮಣೆ ಏರಿದವನಿಗೆ ಪತ್ನಿ ಕೊಟ್ಲು ಬಿಸಿ ಬಿಸಿ ಕಜ್ಜಾಯ. ಇಡೀ ಕಲ್ಯಾಣ ಮಂಟಪ ಮಿರಮಿರ ಮಿಂಚ್ತಾ ಇತ್ತು. ಮದುವೆಗೆ ಬಂದ ನೆಂಟ್ರೆಲ್ಲ ಖುಷಿ ಖುಷಿಯಾಗೆ ಓಡಾಡ್ಕೊಂಡಿದ್ರು. ಅಡುಗೆ ಭಟ್ರು ಕೂಡ ಊಟಕ್ಕೆ ರೆಡಿ ಮಾಡ್ತಾ ಇದ್ರು. ಇನ್ನೇನು ವಧು ಹಾಗೂ ವರ ಹಸೆಮಣೆ ಏರ್ಬೇಕಾಗಿತ್ತು. ಮಂಗಳವಾದ್ಯ ಮೊಳಗೋ ಸಮಯಕ್ಕೆ ಈ ಹೆಣ್ಮಗಳು ಅದೆಲ್ಲಿಂದ ಬಂದ್ಲೋ ಗೊತ್ತಿಲ್ಲ, ಇಡೀ ಕಲ್ಯಾಣ ಮಂಟಪವನ್ನೇ ರಣಾಂಗಣ ಮಾಡಿದ್ದಾಳೆ. ಹಸೆಮಣೆಗೆ ಹೊರಟವನನ್ನ ಎಳ್ಕೊಂಡು ಬಂದು ಅಟ್ಟಾಡ್ಸ್ಕೊಂಡು ಹೊಡೆದಿದ್ದಾಳೆ. ಈಕೆ ಜೊತೆಗಿದ್ದ ಹೆತ್ತವರು ಕೂಡ ಹುಡುಗನ ಹೆತ್ತವರಿಗೆ ಧರ್ಮದೇಟು ಕೊಟ್ಟಿದ್ದಾರೆ. ಹಣಕ್ಕಾಗಿ ಹೆಣ್ಮಗಳೊಬ್ಬಳ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದವರನ್ನ ಊರ್ ಜನ ಮುಂದೆ ಮರ್ಯಾದೆ ತೆಗೆದಿದ್ದಾರೆ. ಈಕೆ ಹೆಸರು ತನುಜಾ ಅಂತ. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಮುಷೇನಾಳ್ ಗ್ರಾಮದ ನಿವಾಸಿ. ಈತ ಕಾರ್ತಿಕ್ ನಾಯ್ಕ್ ಚಿಕ್ಕಮಗಳೂರು ಜಿಲ್ಲೆ ತಿಪ್ಪಘಟ್ಟದ ನಿವಾಸಿ. 2021ರಲ್ಲೇ ಇಬ್ಬರಿಗೂ ಮದುವೆಯಾಗಿತ್ತು. ಆದರೆ ವರದಕ್ಷಿಣೆ ಹುಚ್ಚಿಗೆ ಬಿದ್ದವ ಹೆಂಡತಿ ಪಾಲಿಗೆ ರಾಕ್ಷಸನಾಗಿದ್ದ. ನಿತ್ಯವೂ ಕೊಡಬಾರ್ದು ಕಾಟ ಕೊಡ್ತಾ ಇದ್ದ. ಹೀಗಾಗಿ ತನುಜಾ ಗಂಡನಿಂದ ದೂರವಾಗಿದ್ಲು. ಇದನ್ನೇ ಬಂಡವಾಳ ಮಾಡಿಕೊಂಡವ ಇನ್ನೊಂದು ಮದುವೆಗೆ ರೆಡಿಯಾಗಿದ್ದಾನೆ. ತನ್ನ ಹೆಸರನ್ನ ಮೋಹನ್ ಕುಮಾರ್ ನಾಯ್ಕ್ ಅಂತ ಬದಲಿಸಿಕೊಂಡು ಮದುವೆಗೆ ಮುಹೂರ್ತ ಫಿಕ್ಸ್ ಮಾಡಿದ್ದ. ಇಲ್ಲೂ ಕೂಡ ಚಿನ್ನಾಭರಣದ ಜೊತೆಗೆ ಕೈತುಂಬ ಕಾಸು ಪಡೆದಿದ್ದ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ತಾನು ಅಂದ್ಕೊಂಡಂತೆಯೇ ಆಗುತ್ತೆ ಅಂದ್ಕೊಂಡವನ ಗ್ರಹಚಾರ ಕೆಟ್ಟಿದೆ. ಪತ್ನಿಯನ್ನ ನೋಡ್ತಾ ಇದ್ದಂಗೆ ನಿಂತಲ್ಲೇ ಅದುರಿ ಹೋಗಿದ್ದಾನೆ. ನಾನು ವರದಕ್ಷಿಣೆ ಇಸ್ಕೊಂಡು ಹೋಗಿದ್ದೀನಿ. ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ಅಪ್ಪ ಅಮ್ಮ ತಂಗಿ ಅವರು ಅಷ್ಟೇ. ಮತ್ತು ಮಕ್ಕಳಾಗಿಲ್ಲ ಅಂತ ಟಾರ್ಚರ್ ಕೊಡೋದು, ಅದೆಲ್ಲ ಮಾಡೋದು. ಮತ್ತು ಇನ್ನೊಂದು ಮದುವೆ ಮಾಡ್ಕೊಳ್ತಾ ಇದ್ದಾರಂತ ಒಂದು ಇನ್ಫಾರ್ಮೇಷನ್ ಬಂತು ನನಗೆ. ಇನ್ಫಾರ್ಮೇಷನ್ ಬಂದಾಗ ನನಗೆ ಗಂಡ ಬೇಕು ಮತ್ತು ಇನ್ನೊಂದು ಹೆಣ್ಣಿಂದು ಲೈಫ್ ಹಾಳಾಗಬಾರ್ದು ಅಂತ ಹೇಳಿ ನಾನು ಎಲ್ಲರಿಗೂ ಕರ್ಕೊಬಂದು ಅವರು ನನ್ನ ಮೇಲೆ ಹಲ್ಲೆ ಮಾಡಿ ಇಲ್ಲಿ ತನಕ ತಗೊಬಂದು ಬಿಟ್ಟಿದ್ದಾರೆ. ಚಿತ್ರದುರ್ಗದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕಾರ್ತಿಕ್ನ ಮದುವೆ ನಡೀತಾ ಇತ್ತು. ಹೆಣ್ಣಿನ ಕಡೆಯ ಸಂಬಂಧಿಕರೆಲ್ಲ ಬೆಳಿಗ್ಗೆಯೇ ಬಂದಿದ್ರು. ಈ ವೇಳೆ ತನುಜಾ ಸಂಬಂಧಿಕರೊಬ್ರು ಇದೇ ಮದ್ವೆಗೆ ಬಂದಿದ್ರು. ವರನನ್ನ ನೋಡ್ತಾ ಇದ್ದಂಗೆ ಅನುಮಾನ ಶುರುವಾಗಿದೆ. ಇವನನ್ನೆಲ್ಲೋ ನೋಡಿದೀನಿ ಅಂತ ಯೋಚನೆ ಮಾಡ್ತಾ ಇದ್ದಂಗೆ ತನುಜಾ ನೆನಪಾಗಿದ್ದಾಳೆ. ಕೂಡ್ಲೆ ತನುಜಾ ಹೆತ್ತವರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ತನುಜಾ ಹಾಗೂ ಹೆತ್ತವರು ಹುಡುಗನ ಗ್ರಹಚಾರ ಬಿಡಿಸಿದ್ದಾರೆ. ಮಗನಿಗೆ ಸಾಥ್ ಕೊಟ್ಟ ಮನೆ ಮುರುಕ ಅಪ್ಪನನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡಿದ್ದಾರೆ. ಪಂಚೆ ಉದುರಿ ಹೋದ್ರೂ ಬಿಡದೆ ಮರ್ಯಾದೆ ಹರಾಜ್ ಹಾಕಿದ್ದಾರೆ. ಕಾರ್ತಿಕ್ ಅವನ ಹೆಸರು ಅಷ್ಟೇ. ಇವನು ಮೋಹನ್ ಕುಮಾರ್ ನಾಯ್ಕ್ ಅಂತ ಹೇಳ್ಕೊಂಡ್ಬಿಟ್ಟು ಬರೀ ಇದೆ ಅಂತೆ. ಈ ಹುಡುಗಿಗೆ ಮದುವೆ ಆಗೋಕ್ಕಿಂತ ಮುಂಚೆ ಅವ್ನು ಯಾರಿಗೂ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಆ ಹುಡುಗಿಗೂ ಎಂಗೇಜ್ಮೆಂಟ್ ಮಾಡ್ಕೊಂಡು ಕೈ ಬಿಟ್ಟು ಬರೋದು. 2ನೇ ಹುಡುಗಿ ನ್ಯಾಮತಿ ಹುಡುಗಿ. 3ನೇದು ಈ ಹುಡುಗಿ ಯತ್ನಿಯ ಹುಡುಗಿ. ಪಾಪ MA BEd ಮಾಡ್ಕೊಂಡಿರೋದು. ಬರೀ ಇದು ವರದಕ್ಷಿಣೆಗಾಗಿ ಕಿರುಕುಳ ಕೊಡೋದು ಮತ್ತು ಅವ್ರಿಗೆ ಬಿಡೋದು ಮತ್ತು ಇನ್ನೊಂದು ಕಡೆ ನೋಡೋದು, ಬರೀ ಇದೇ ಕೆಲಸ ಆಗೈತೆ. ಇಂಥ ಬಣಜಾರ್ ಸಮಾಜದಲ್ಲಿ ಇಂಥರ ಮೇಲೆ ಕಠಿಣ ಕ್ರಮ ಆಗಬೇಕು. ಇಂಥ ನಮ್ಮ ಬಣಜಾರ್ ಸಮಾಜ ಭಾಳ ಮುಗ್ಧ ಸಮಾಜ. ಮದ್ವೆ ನಿಂತೋಯ್ತು ಅಂತ ಬೇಜಾರಾಗೋದಕ್ಕಿಂತ ಇಬ್ರು ಹೆಣ್ಮಕ್ಳ ಬದುಕು ಉಳಿತಲ್ಲ ಅಂತ ಖುಷಿ ಪಡಬೇಕು. ದುಡ್ಡಿನ ಆಸೆಗೆ ಹೆಣ್ಮಕ್ಳ ಬದುಕಲ್ಲಿ ಆಟ ಆಡೋ ಇಂಥವರಿಗೆ ಸರಿಯಾಗಿ ಶಾಸ್ತಿ ಮಾಡಬೇಕಾಗಿದೆ. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18, ಚಿತ್ರದುರ್ಗ.